ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಮೊದನೂರು. ಕರ್ನಾಟಕದಲ್ಲಿ KPSC ಹಗರಣ ಭಾರಿ ಸದ್ದು ಮಾಡಿದೆ. ಇಂದು ED ಅಧಿಕಾರಿಗಳು ಸಹ ಈ ಒಂದು ಪ್ರಕರಣದ ತನಿಖೆಗೆ ಎಂಟ್ರಿ ಆಗಿದ್ದಾರೆ. ಹೌದು, ಜುಲೈ 25, 2026ರಂದು ಹಾಸನ ಮೂಲದ ಮಂಜುನಾಥ್ ಎಂಬಂತಹ ವ್ಯಕ್ತಿ ಈ ಬಗ್ಗೆ ವಿಧಾನಸೌಧ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದ. 29 ವ್ಯಕ್ತಿಗಳ ವಿರುದ್ಧ ದೂರನ್ನು ದಾಖಲಿಸಿದ್ದ. ಈ ಒಂದು KPSCಯಲ್ಲಿ ನೇಮಕಾತಿಯ ಸಂದರ್ಭದಲ್ಲಿ ಸಾಕಷ್ಟು ಹಗರಣ ಆಗಿದೆ. 29 ವ್ಯಕ್ತಿಗಳು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ED ಅಧಿಕಾರಿಗಳು ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದ 21 ಕಡೆಗಳಲ್ಲಿ ED ಅಧಿಕಾರಿಗಳು ಏಕಾಏಕಿಯಾಗಿ ದಾಳಿ ನಡೆಸಿರ್ತಕ್ಕಂಥದ್ದು. ಆ ಪೈಕಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತಾಳಿಕೆಟ್ಟೆ ಗ್ರಾಮದಲ್ಲೂ ಸಹ ED ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಆಗಮಿಸಿ ಶಾಕನ್ನು ನೀಡಿರ್ತಕ್ಕಂಥದ್ದು. ನವೀನ್ ತಂದೆ ನಾಗರಾಜಪ್ಪ ಅಂತಕ್ಕಂಥವರ ಮನೆ ಬಾಗಿಲನ್ನು ತಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆಗೆ ನವೀನ್ ನಾಗರಾಜಪ್ಪ ಅವರ ಮನೆ ಬಾಗಿಲು ತಟ್ಟಿರ್ತಕ್ಕಂಥ ED ಅಧಿಕಾರಿಗಳ ತಂಡ ಸುಮಾರು 6-7 ತಾಸಿಗೂ ಹೆಚ್ಚು ಕಾಲ ಒಂದು ಶೋಧ ಕಾರ್ಯದಲ್ಲಿ ತೊಡಗಿತ್ತು. ಈ ಸಂದರ್ಭದಲ್ಲಿ 2 ಕಾರುಗಳಲ್ಲಿ ಬಂದಿರತಕ್ಕಂಥ ED ಅಧಿಕಾರಿಗಳು, ಆ ಒಂದು ಕಾರುಗಳಲ್ಲಿ 3 ಜನ ED ಅಧಿಕಾರಿಗಳು ಮತ್ತು 2 CRPF ಸಿಬ್ಬಂದಿಯೂ ಸಹ ಬಂದಿರತಕ್ಕಂಥದ್ದು. ಸುಮಾರು 5ಕ್ಕೂ ಹೆಚ್ಚು ಜನ ಈ ಒಂದು ಸಿಬ್ಬಂದಿ 6-7 ತಾಸಿಗೂ ಹೆಚ್ಚು ಕಾಲ ನವೀನ್ ಮನೆಯಲ್ಲಿ ಕುಳಿತು ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಪಿನ್ ಟು ಪಿನ್ 1 ಇಂಚು ಸಹ ಬಿಡದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಏನಂತಂದರೆ, ಈ ಒಂದು ನವೀನ್ ನಾಗರಾಜಪ್ಪ ಮತ್ತು ಅವರ ಕುಟುಂಬ ಈಗಾಗಲೇ ಸಾಕಷ್ಟು ಆಸ್ತಿಯನ್ನು ಹೊಂದಿರತಕ್ಕಂಥದ್ದಾಗಿರ್ಬೋದು, ಹೊಲ ಆಗಿರ್ಬೋದು, ತೋಟ ಆಗಿರ್ಬೋದು ಮತ್ತು ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಒಂದು 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಡ ಆಗಿರ್ಬೋದು ಮತ್ತು ಇತರೆಡೆ ಆಸ್ತಿ ಆಗಿರ್ಬೋದು. ಇದೆಲ್ಲವನ್ನೂ ಸಹ ED ಅಧಿಕಾರಿಗಳು ತನಿಖೆಯನ್ನು ಮಾಡಿ ಈ ಒಂದು ಪ್ರಕರಣದಲ್ಲಿ ಇವರು ಏನು ಪಶು ವೈದ್ಯಾಧಿಕಾರಿ ಆಗಲಿಕ್ಕೆ ಸುಮಾರು 70-80 ಲಕ್ಷ ಹಣವನ್ನು ಲಂಚದ ರೂಪದಲ್ಲಿ ಕೊಟ್ಟಿದ್ದರು ಅಂತಕ್ಕಂಥ ಆರೋಪ ನವೀನ್ ನಾಗರಾಜಪ್ಪ ಮೇಲೆ ಕೇಳಿಬರ್ತಾ ಇದೆ. ಈ ಹಣ ಬಂದಿದ್ದು ಎಲ್ಲಿಂದ ಮತ್ತು ಯಾವ ರೀತಿ ಹಣ ವರ್ಗಾವಣೆ ಆಯಿತು, ಯಾರಿಗೆ ವರ್ಗಾವಣೆ ಆಯಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ED ಅಧಿಕಾರಿಗಳು ತನಿಖೆ ಮಾಡ್ತಾ ಇರತಕ್ಕಂಥದ್ದು. ಶೋಧ ಕಾರ್ಯದ ಮೂಲಕ ದಾಖಲೆಗಳನ್ನು ಕಲೆ ಹಾಕ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಇವರಿಗೆ ಇರತಕ್ಕಂಥ ಅಪಾರ ಪ್ರಮಾಣದ ಆಸ್ತಿ, ಹಣದ ವಹಿವಾಟನ್ನು ಕೂಡ ED ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ TV9ಗೆ ಲಭ್ಯ ಆಗಿದೆ. ಆದರೆ ಅಧಿಕೃತವಾದಂಥ ಮಾಹಿತಿ ED ಅಧಿಕಾರಿಗಳು ಇಷ್ಟರಲ್ಲೇ ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ED ಅಧಿಕಾರಿಗಳು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಒಟ್ಟಾರೆಯಾಗಿ ಆಗಿರ್ತಕ್ಕಂಥ ದಾಳಿಯ ಸಂಪೂರ್ಣ ಮಾಹಿತಿ ಲಭ್ಯ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇದಿಷ್ಟು ED ದಾಳಿಗೆ ಸಂಬಂಧಪಟ್ಟಂಥ ಮಾಹಿತಿ.